ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡು, ಯಾರಿಗಾದ್ರೂ ಹೋಲಿಕೆ ಇದಾನ ಅಂತ. ಗೊತ್ತಾಗ್ಲಿಲ್ವಾ? ಈ ದಿವಾನ್ ವಂಶದ ಕುಡಿ ಜೂನಿಯರ್ ಗೌತಮ್ ದಿವಾನ್. ಅಂದ್ರೆ ಇವು ನಮ್ಮ ಗೌತಮ್ ಮಗನ? ಯಾಕೆ ಮಾಮ್, ವಿಷಯ ಕೇಳಿ ಶಾಕ್ ಆಯ್ತಾ? ಆಗ್ಲೇಬೇಕಲ್ಲೋ. ಇವನೆಲ್ಲಿ ಸಿಕ್ ನನಗೆ? ಸಿಕ್ಕಿದ್ದಲ್ಲ, ಹುಡುಕೊಂಡು ಎತ್ತಾಕೊಂಡ್ಬಂದಿತ್ತು. ಎಷ್ಟೇ ಆಗ್ಲಿ ಈ ಮನೆ ವಾರಸ್ದಾರ ಅಲ್ವಾ, ಈ ಮನೆಗೆ ಬರ್ಬೇಕಲ್ವಾ, ಅದಕ್ಕೆ ನಾನೇ ಕರ್ಕೊಂಬಂದೆ. ಏನ್ ರೆಡಿ ಬರಂಗ್ ನೋಡ್ತಾ ಇದೀಯಾ? ಜ್ಯೂಸ್ ಕುಡಿಯೋ, ಬೇರೆ ಏನಾದ್ರು ಬೇಕಾ? ಚಾಕ್ಲೇಟ್ಸ್, ಐಸ್ ಕ್ರೀಮ್? ನಿಂದೆ ಮನೆ ಅಪ್ಪ ಇದು, ನಿನಗೇನು ಬೇಕೋ ಕೇಳು, ನಾನು ಕೊಡಿಸ್ತೀನಿ. ನನಗೇನು ಬೇಡ. ಒಂದು ಚಿಕ್ಕಿ ಸಿಕ್ಕಿದ್ರು ಅಂದ್ರಲ್ಲ, ಎಲ್ಲಿ ಅವನ ನೋಡಕ್ಕೆ ನಾನು ಬಂದಿರೋದು. ಬಂದ ಟೆಡಿ ಬೇರ್ ಈಗ ದಾರಿಗೆ. ನೋಡ್ದ ಮಾಮ್ಸ್, ಹೆಂಗ ಬಂದ ಟೆಡಿ ಬೇರು ನನ್ನ ದಾರಿಗೆ. ಏನಪ್ಪ, ಅವತ್ತು ನಿಮ್ಮ ಏರಿಯಾಲಿ ನೀನು ಸಿಕ್ಕಿದಾಗ ನಿನಗೆ ಚಾಕ್ಲೇಟ್ ಕೊಡಿಸಿ, ಪೂಸಿ ಹೊಡೆದು, ಮುದ್ದು ಮಾಡಿ, ಫೋಟೋ ತೋರಿಸಿ, ಇಲ್ಲಿರೋಳನ್ನ ಎಲ್ಲಾದ್ರೂ ನೋಡಿದ್ಯೇನೋ ಅಂತ ಕೇಳಿದ್ದಕ್ಕೆ ಏನಂದೆ ನೀನು? ಗೊತ್ತಿಲ್ಲ. ಈಗ ಚಿಕ್ಕಿನ ಬಾರೆ ಬಾ ಲೇ ಟೆಡಿ ಬೇರ್. ನೋಡ್ದ ಮಾಮ್, ನಾನು ಎಲ್ರಿಗೂ ಚಳ್ಳೆ ಹಣ್ಣು ತಿನ್ಸಲ್ಲ, ಇವ್ನು ನನಗೆ ತಿನ್ಸಕ್ ನೋಡಿ ತಗ್ಲಾಕೊಂಡ ಬಿಡ್ತೀನ, ಅದಕ್ಕೆ ಎತ್ತಾಕೊಂಬಂದೆ. ನೋಡಪ್ಪ ರಾಜ್ಕುಮಾರ, ನಿಮ್ಮ ಚಿಕ್ಕಿ ಇಲ್ಲಿಲ್ಲ. ಕನ್ಫ್ಯೂಸ್ ಆಗ್ಬೇಡ. ನಿಮ್ಮ ಚಿಕ್ಕಿನೂ ಬರ್ತಾಳೆ, ಅವಳಿಂದ ನಿಮ್ಮಮ್ಮನೂ ಬರ್ತಾಳೆ. ಅವ್ರನ್ನ ಇಲ್ಲಿ ಕರ್ಸೋಕ್ಕೋಸ್ಕರನೇ ನಿನ್ನನ್ನೇ ತಾಕೊಂಡ್ಬಂದಿರೋದು. ಅಂದ್ರೆ ನನ್ನ ಮೋಸ ಮಾಡಿ ಕರ್ಕೊಂಡು ಬಂದ್ರಾ? ಹೌದು ಕಣೋ, ಅಫ್ಕೋರ್ಸ್. ಇಲ್ಲ, ನೀನ್ ಹತ್ರ ಬಂದ್ಬಿಟ್ಟು ಹಿಂಗಿದೆ ವಿಷಯ, ಬಾ ಅಪ್ಪನ ಜೊತೆಗೆ ಪ್ಲೀಸ್ ಕಣೋ ಟೆಡಿ ಬೇರ್ ಅಂತ ನೀನು ಪೂಸಿ ಹೊಡೆದಿರೋ, ನೀನು ಬಂದ್ಬಿಡ್ತಿದ್ದ? ಇಲ್ಲ ತಾನೇ, ಅದಕ್ಕೆ ಹಿಂಗೆ ತಾಕೊಂಬಂದೆ. ನೋಡಿ ಮ್ಯಾಮ್, ಈ ತರ ಇದ್ರು, ದಾಡಿ ಬಿಟ್ಕೊಂಡು ಕೇಳಿತಾರ. ಮಿಂಚು, ಇವ್ರ ಬಗ್ಗೆ ನಿನ್ಗೆ ಗೊತ್ತು? ಅವತ್ತು ಮಲ್ಲಿ ಆಂಟಿ ನಮ್ಗೆ ಐಸ್ ಕ್ರೀಮ್ ಕೊಡ್ಸೋಕೆ ನನ್ನನ್ನು ಆಕಾಶ ಕರ್ಕೊಂಡು ಹೋದ್ರಲ್ಲ, ಆವಾಗ ಇವರು ಅಂಗಡಿ ಹತ್ರ ಬಂದಿದ್ರು. ಆಂಟಿ ಫೋಟೋನ ತೋರಿಸಿ ಇವ್ರು ನಿಮ್ಗೆ ಗೊತ್ತಾ ಅಂತ ಕೇಳಿದ್ರು. ನಾನು ಆಕಾಶ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿದ್ವಿ. ಆಮೇಲೆ ಅವರು ಆಂಟಿನ ಉಟ್ಕೊಂಡು ವಟರ ಹತ್ರನೇ ಬಂದಿದ್ರು. ಹೌದು ಆಂಟಿ, ನಿಮ್ಗೆ ಈ ವಿಷಯ ಹೇಳಬೇಡಿ, ಟೆನ್ಷನ್ ಆಗ್ತೀರಾ ಅಂತ ಹೇಳಿದ್ರು. ಮೋಸ್ಟ್ಲಿ ಆಕಾಶ್ನ ಈ ಅಂಕ್ಲೆ ಕರ್ಕೊಂಡು ಹೋಗಿರ್ತಾರೆ. ಆಲ್ರೆಡಿ ಒಂದ್ ಮಗು ಕತೆನ ಮುಗಿಸಿದೀವಿ, ಅಂತದ್ರಲ್ಲಿ ಈ ಮಗು ಕತೆ ಮುಗಿಸೋದಕ್ಕೆ ನಮ್ಗೆ ಕಷ್ಟ. ಒಂದಲ್ಲ ಒಂದಿನ ಈ ಮಗು ಕತೆನೂ ನಾನು ಮುಗಿಸ್ತೀನಿ. ನಾನು ಕೆಳಗಡೆ ಎಲ್ಲ ಹುಡುಕ್ದೆ, ಅವನಲ್ಲಿ ಹೋಗೇ ಇಲ್ವಂತೆ. ಅವನು ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಿಲ್ಲ. ಅಕ್ಕರೆ ಇವ್ರು ಕರ್ಕೊಂಡು ಹೋಗಿರ್ಬೋದಾ? ಸಾಫ್ಟ್ ಕಾರ್ನರ್ ಅನ್ನೋದು ಇನ್ನೂ ಇದೆ, ಸೊ ಅವನಿಗೇನು ಆಗಲ್ಲ. ಹಲೋ ಹಲೋ, ಏನ್ ಬೇಕು ನಿಮ್ಗೆ? ಏನ್ ಬೇಕು?
ಇಷ್ಟು ವರ್ಷ ನೀವು ಹೇಳಿದ ಥರ ನನ್ನವ್ರೆಲ್ರೂ ದೂರ ಮಾಡಿ ನನ್ನ ಅಸ್ತಿತ್ವ ಕಳ್ಕೊಂಡು ಸತ್ತು ಬದುಕ್ತಾ ಇದ್ದೀನಿ. ಅಷ್ಟು ಸಾಲಿಲ್ವಾ? ಈಗ ಏನ್ ಬೇಕು ಪ್ಲೀಸ್ ನಮ್ಮ ನೆಮ್ಮದಿಯಾಗಿರೋದು ಬಿಟ್ಬಿಡಿ ಜಯದೇವ್ ಅವ್ರೆ. ಹಲೋ ಟೀಚರ್ ಅಮ್ಮ. ಅಲ್ಲೇ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಯಾವ ಕಾಲ ಆಗಿತ್ತು ಈ ವಾಯ್ಸ್ ಕೇಳಿ. ಹೇಗಿದೆಯಾ ಟೀಚರ್ ಅಮ್ಮ? ಆರಾಮ? ಕುಶಲವೇ? ಕ್ಷೇಮವೇ? ಏನ್ ಮಾಡೋದು ಭೂಮಿಕಾ, ನೀನೇನೋ ನೆಮ್ಮದಿನ ಹುಡುಕೊಂಡು ಈ ಮನೆಯಿಂದ ದೂರ ಹೋಗ್ಬಿಟ್ಟೆ. ಆದ್ರೆ ನೀವುಗಳು ಹೋಗಿದ್ದೇ ತಡ, ನೆಮ್ಮದಿ ಅನ್ನೋದೇ ನೆಮ್ಮದಿನ ಹುಡುಕೊಂಡು ನನ್ನಿಂದ ದೂರ ಹೊಟ್ಟೋಯ್ತು. ಛೇ ತಪ್ಪಲ್ವಾ ಭೂಮಿಕಾ? ಹೋಗ್ಲಿ, ಅಂತ ತಪ್ಪು ನಾನಾದ್ರೂ ಏನ್ ಮಾಡಿದ್ದೆ? ನಾನು ಮನುಷ್ಯ, ನನಗೂ ನೆಮ್ಮದಿ ಬೇಕು, ನಾನು ನೆಮ್ಮದಿಯಾಗಿರ್ಬೇಕು. ಅದಕ್ಕೆ ಇವಾಗ ಈ ಕಾಲ್ ಮಾಡಿರೋದು. ವಿಷಯ ಇಷ್ಟೇ ಭೂಮಿಕಾ, ನೀನ್ ಆ ಕಡೆಯಿಂದ ಬಂದು ಸಿಂಪಲ್ ಆಗಿ ಒಂದು ಸೈನ್ ಹಾಕಿದ್ರೆ ನಿನಗೆ ನಿನ್ನ ಮಗ ಸಿಗ್ತಾನೆ, ನನಗೆ ನನ್ನ ನೆಮ್ಮದಿ ಸಿಗಲ್ಲ. ನಾನು ಮೊದಲೇ ಹೈಪರ್ ಆಕ್ಟಿವ್ ಅಲ್ವಾ ಭೂಮಿಕಾ? ಸುಮ್ಮನೆ ಇಲ್ಲಾರ್ದೆ ಲಾಯರ್ನ ಮನೆ ಕರೆಸ್ಬಿಟ್ಟ. ಲಾಯರು ಬಂದವನು ಸುಮ್ಮನೆ ಹೋಗೋದ್ಬಿಟ್ಟು ನನ್ನ ತಲೆಗುಳ ಬಿಟ್ಬಿಟ್ಟ. ನಿನ್ನ ಸೈನ್ ಬೇಕಂತೆ. ಏನ್ ಮಾಡೋದು ಭೂಮಿಕಾ, ಲೈಫಲ್ಲಿ ಡಾಕ್ಟರ್ ಮಾತನ್ನ ಲಾಯರ್ ಮಾತನ್ನ ಯಾವತ್ತೂ ತೆಗ್ದಾಕ್ಬಾರ್ದು. ಡಾಕ್ಟರ್ ಮಾತು ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಲಾಯರ್ ಮಾತು ಕೇಳಿದ್ರೆ ಜೀವನಕ್ಕೆ ಒಳ್ಳೇದು ಅಲ್ವಾ? ಅದಕ್ಕೆ ಈ ಟೆಡಿ ಬೇರ್ ಅನ್ನೋ ಒಂದು ಪಾರ್ಸಲ್ ಆಫೀಸಲ್ಲಿ ಅಂದರೆ ನನ್ನ ಹತ್ರ ಸೇಫ್ ಆಗಿರುತ್ತೆ. ಸೈಲೆಂಟ್ ಆಗಿ ನೀನು ಬಂದು ಒಂದು ಸೈನ್ ಹಾಕಿ ಪಾರ್ಸಲ್ನ ಆರಾಮಾಗಿ ನಿನ್ನ ಜೊತೆ ತಗೊಂಡೋಗ್ಬೋದು. ಸಾರಿ ತಗೊಂಡೋಗೋದಲ್ಲ, ಇಡಿಸ್ಕೊಂಡು ಹೋಗ್ಬೋದು. ಬಿಡಿಸ್ಕೊಂಡು ಹೋಗೋದು ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ವಾ? ಸೊ ಎಲ್ಲ ನಿನ್ನ ಕೈಲಿದೆ, ಏನ್ ಮಾಡ್ತೀಯ ನೋಡು.